ಸೂರ್ಯನ ಪ್ರತಾಪಕ್ಕೆ ಚಿಕ್ಕಬಳ್ಳಾಪುರದ ಜನರು ಕಂಗೆಟ್ಟಿದ್ದಾರೆ. ಉಷ್ಣಾಂಶ ಹೆಚ್ಚಾಗ್ತಾ ಇದೆ. ಮನೆಯಿಂದ ಹೊರ ಬರೋಕೆ ಭಯ ಪಡ್ತಾ ಇದ್ದಾರೆ. ಹೀಗಾಗಿ ತಂಪು ಪಾನೀಯ, ಕಲ್ಲಂಗಡಿ, ಎಳನೀರು ಮೊರೆ ಹೋಗಿದ್ದಾರೆ ಜನ. ಇಡೀ ರಾಜ್ಯಾದ್ಯಂತ ಈಗ ಎಲ್ಲಿ ನೋಡಿದ್ರು ಬಿಸಿಲಿಗೆ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರದಲ್ಲೂ ಕೂಡ ಜನ ಬಿಸಿಲಿನಿಂದ ಕಂಗಾಲಾಗಿದ್ದಾರೆ. ಎಲ್ಲರೂ ಕೂಡ ತಂಪಾದ ಪಾನೀಯಗಳು ಆಗಿರ್ಬೋದು, ಜೊತೆಗೆ ಕಲ್ಲಂಗಡಿ ಹಣ್ಣುಗಳಿಗೆ ಮುಗಿ ಬೀಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜ್ಯೂಸ್ ಅಂಗಡಿಗಳಾಗ್ಬೋದು, ಕಲ್ಲಂಗಡಿಗಳನ್ನು ತಿನ್ನೋದಕ್ಕೆ ಜನ ಮುಗಿ ಬೀಳ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಬಿಸಿಲಿನ ತಾಪಕ್ಕೆ ಜನಕ್ಕೆ ಬಾಯಾರಿಕೆ ಹೆಚ್ಚಾಗ್ತಿದೆ. ಹೀಗಾಗಿ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಕೂಡ ಜನ ಕಲ್ಲಂಗಡಿ ಹಣ್ಣುಗಳ ಮೊರೆ ಹೋಗ್ತಾ ಇದ್ದಾರೆ. ಬಾಯಾರಿಕೆಗೆ ತಾಳಲಾರದೆ ಈಗ ಜನ ಈ ರೀತಿ ತಂಪು ಪಾನೀಯಗಳಾಗಿರ್ಬೋದು, ಹಣ್ಣುಗಳು, ಕಲ್ಲಂಗಡಿ ಹಣ್ಣುಗಳ ಕಡೆ ಎಲ್ಲ ಬಂದು ತಿನ್ನೋದಕ್ಕೆ ಈಗ ಮುಗಿ ಬೀಳ್ತಾ ಇರುವಂಥದ್ದು. ಸೊ ತಾಪಮಾನ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಹೀಗಾಗಿ ಬಿಸಿಲಿನ ತಾಪದಿಂದಾಗಿ ಜನ ನೀರಿನ ಅಂಶ ಇರುವಂಥ ಹಣ್ಣುಗಳಾಗಿರ್ಬೋದು, ಜ್ಯೂಸ್ ಆಗಿರ್ಬೋದು, ಕಬ್ಬು, ಸೇಬು, ಈ ರೀತಿಯಂಥ ಒಂದು ಪಾನೀಯಗಳತ್ತ ಮುಖ ಮಾಡಿದ್ದಾರೆ. ಬನ್ನಿ ಈಗ ಒಂದಷ್ಟು ಜನನ ಮಾತಾಡ್ಸೋಂಥ ಪ್ರಯತ್ನ ಮಾಡೋಣ, ಏನು ಹೇಳ್ತಾರೆ ಅಂತ. ಸರ್, ಈಗ ಬಿಸಿಲಿನ ತಾಪಕ್ಕೆ ತುಂಬ ಹೆಚ್ಚಾಗ್ತಾ ಇದೆ ತಾಪ ದಿನದಿಂದ ದಿನಕ್ಕೆ. ಸೊ ತಾವು ಕೂಡ ಕಲ್ಲಂಗಡಿ ಅಂಗಡಿಗೆ ಬಂದಿದ್ದೀರಾ. ಸೊ ಹೇಗಿದೆ ಬಿಸಿಲಿನ ವಾತಾವರಣ? ಎಂದು ನಾವು ಈ ಥರ ಬಿಸಿಲನ್ನ ನಾವು ಹುಟ್ಟಿದಾಗ್ಲಿಂದನೂ ಯಾವ ವರ್ಷ ನೋಡದೇ ಇರೋವಂಥ ಬಿಸಿಲು ಈ ವರ್ಷ ಮೂಡಿದೆ. ಎಷ್ಟು ನೀರು ಕುಡಿದ್ರೂ ಬಾಯಾರಿಕೆ ನಿಲ್ತಾ ಇಲ್ಲ. ಅದಕ್ಕಾಗಿ ನಾವು ಈ ಕಲ್ಲಂಗಡಿ ಹಣ್ಣನ್ನು ತಿನ್ನೋಣ ಅಂತೇಳಿ ಇಲ್ಲಿ ಬಂದಿದ್ದೀವಿ. ಹೆವಿ ಬಿಸಿಲಿದೆ. ಆ ಬಿಸಿಲಿಗೆ ಯಾರು ಹೊರಗಡೆ ಓಡೋದು ಕೂಡ ಕಷ್ಟ ಆಗ್ತಾ ಇದೆ. ಮಕ್ಕಳಿಗೆ ಹಬೆ ಬರ್ತಾ ಇದೆ. ಬಿಸಿಲಿಗಿಂತ ಅನ್ನೋದಕ್ಕಿಂತ ಹಬೆ 38 ಡಿಗ್ರಿ ಸೆಲ್ಸಿಯಸಲ್ಲಿ ನಮಗೆ ಇದೆ. 40ಕ್ಕೆ ಹೋದರೆ ಇನ್ನೂ ಕಷ್ಟ ಆಗುತ್ತೆ. ಚಿಕ್ಕಬಳ್ಳಾಪುರದಲ್ಲಿ ಸಾಕಷ್ಟು ಬಿಸಿ ಇದೆ, ಜನ ಇರೋಕ್ಕಾಗ್ತಾ ಇಲ್ಲ. ಸೊ ತಮಗೆ ಯಾವ ರೀತಿ ಅನುಭವ ಆಗ್ತಿದೆ? ನಾವು ಫೀಲ್ಡ್ ಮಾಡ್ತಾಯಿದ್ದೀವಿ, ನಮಗೆ ಓಡಾಡೋಕ್ಕೆ ಕಷ್ಟ ಆಗ್ತಾಯಿದೆ. ಆ ಬಿಸಿಲಿಗಿಂತ ಅವೇ ಜಾಸ್ತಿ ಆಗ್ತಾಯಿದೆ ಸರ್. ಹೊರಗಡೆ ಬಂದರೆ ಮೈಯೆಲ್ಲ ಸುರಿಯುತ್ತೆ, ಒಂಥರ ಬೊಬ್ಬೆ ಬರೋ ಟೈಪ್ ಆಗ್ತಾಯಿದೆ. ಏಕಂತ ಗೊತ್ತಿಲ್ಲ, ಇದು ಪ್ರಕೃತಿ ವಿಕೋಪನೋ ಇಲ್ಲ ಏನೋ ಗೊತ್ತಿಲ್ಲ. ಹಿಂದಿನ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ಸಲ 5-6% ಬೇಸಿಗೆ ಜಾಸ್ತಿನೇ ಇದೆ. ಏಕಂತ ಗೊತ್ತಿಲ್ಲ. ಇದಕ್ಕಿಂತ ಬಾಗೇಪಲ್ಲಿ ಗೌರಿಬ್ನ ಇನ್ನೂ ಬಿಸಿ ಇದೆ. ಆದಷ್ಟು 12ರಿಂದ 3 ಗಂಟೆವರೆಗೂ ಒಳಗಡೆ ಇದ್ರದೇ ಬೆಸ್ಟ್. ಹೊರಗಡೆ ಬರ್ದಿರೋ ಮಕ್ಕಳನ್ನ ಅಷ್ಟೇ ಹೊರಗಡೆ ಬಿರೋದು ತಪ್ಪು ಅನಿಸುತ್ತೆ ನನ್ನ ಅನಿಸಿಕೆ. ತುಂಬ ಬಿಸಿ ಇದೆ. ಇದು ಹೇಳ್ತಾ ಇರೋದು ನೋಡ್ತಾ ಇರ್ಬೋದು. ಅಂದರೆ ಬಿಸಿಲಿನ ತಾಪಕ್ಕೆ ಜನ, ವಿದ್ಯಾರ್ಥಿಗಳಾಗಿರ್ಬೋದು, ಸಾರ್ವಜನಿಕರೆಲ್ಲರೂ ಕೂಡ ಈ ರೀತಿ ಕಲ್ಲಂಗಡಿ ಹಣ್ಣುಗಳ ಮೊರೆ ಹೋಗಿರುವಂಥದ್ದು. ಒಟ್ಟಾರೆ ಚಿಕ್ಕಬಳ್ಳಾಪುರದಲ್ಲಿ ಏನು ಬಿಸಿಲಿನ ತಾಪಕ್ಕೆ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಸೊ ಎಂದೂ ಕೂಡ ಕಂಡು ಕೇಳಿರೋದಷ್ಟು ಬಿಸಿಲು ಈ ಬಾರಿ ಬರ್ತಾ ಇದೆ, ಹಬೆ ಹೆಚ್ಚಾಗ್ತಿದೆ. ಹೀಗಾಗಿ ಓಡಾಡೋದಕ್ಕಾಗ್ತಾ ಇಲ್ಲ ಅನ್ನೋ ಒಂದು ಮಾಹಿತಿಯನ್ನು ಸಾರ್ವಜನಿಕರು ಹೇಳ್ತಾ ಇರುವಂಥದ್ದು. ಚಿಕ್ಕಬಳ್ಳಾಪುರದಿಂದ ಕ್ಯಾಮರಾಮನ್ ಅಮರೇಶ್ ಜೊತೆ ರವಿಕುಮಾರ್, HNET ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.